I used to cook good fish, steamed fish for my father. ವಿಷ್ಣುವರ್ಧನ್ ಸರ್ಗೆ ಬಹಳ ಇಷ್ಟ ಆಗ್ತಿತ್ತು ಕೀರ್ತಿ ಅವ್ರು ಮಾಡ್ಕೊಟ್ಟಾಗ. ಕೇಳಿ ಕೇಳಿ ಮಾಡಿಸ್ಕೊತಾ ಇದ್ರು. ಇವತ್ತು ನಾನು ವಿಷ್ಣುದಾದ ಫೇವ್ರೇಟ್ ಸ್ಟೀಮ್ ಫಿಶ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಫಸ್ಟ್ ಮಸಾಲ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಉಪ್ಪಿನ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ, ಹಾಗೆ ಜೀರಿಗೆ ಪುಡಿ ಇಷ್ಟು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದು ಗ್ರೈಂಡ್ ಮಾಡಿದ್ಮೇಲೆ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕ್ಕೋತಾ ಇದ್ದೀನಿ. ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಈಗ ಫಿಶ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡ್ಮೇಲೆ ಮಧ್ಯದಲ್ಲಿ ಸ್ಲಿಟ್ಸ್ ಹಾಕೋತೀನಿ, ಯಾಕೆಂದರೆ ಖಾರ ಎಲ್ಲ ಒಳಗಡೆ ಎಲ್ಲ ಹಿಡೀಲಿ ಅಂತ. ಈಗ ಒಂದು ಬಾಳೆ ಎಲೆ ತೊಗೊಂಡು ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಅದ್ರ ಮೇಲೆ ಫಿಶ್ ಇಟ್ಬಿಟ್ಟು ಈಗ ಮಸಾಲಾನ ಕೋಟ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಒಳಗಡೆ ಎಲ್ಲ ಹೋಗೋ ಥರ ಕೋಟ್ ಮಾಡಿಕೊಂಡೆ. ಸೊ ಅದಾದಮೇಲೆ ಈ ಬಾಳೆ ಎಲೆನ ಕವರ್ ಮಾಡಿಬಿಟ್ಟು ಅದಕ್ಕೆ ದಾರದಲ್ಲಿ ಸುತ್ತುತ್ತಾ ಇದ್ದೀನಿ, ಯಾಕೆಂದರೆ ಮಸಾಲ ಆಚೆ ಹೋಗಬಾರ್ದು ಅಂತ. ಸೊ ಸ್ಟೀಮ್ ಮಾಡಬೇಕಾದ್ರೆ ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಈಗ ನಾನು ಅದನ್ನ ಇನ್ಸ್ಟಂಟ್ ಪಾಟಲ್ಲಿ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಇನ್ಸ್ಟಂಟ್ ಪಾಟಲ್ಲಿ ಇಲ್ಲ ಅಂತ ಅಂದರೆ ಪ್ರೆಷರ್ ಕುಕ್ಕರಲ್ಲೂ ಮಾಡ್ಕೋಬೋದು. ವಿಷಲ್ ಹಾಕದೇ ಇದ್ದರೆ ಆಯಿತು. ಸೊ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಪಾಂಫ್ರೆಟ್ ಫಿಶ್ ತೊಗೊಂಡಿದ್ದೀನಿ. ಸೊ ಇದು 15 ಮಿನಿಟ್ಸಲ್ಲಿ ಬೆಂದೋಗುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ.